ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಮಕ್ಕಳ ರಕ್ಷಣೆ ಘಟಕ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲೆಯಲ್ಲಿ ಭದ್ರಾ ಬಾಲ್ಯ ಯೋಜನೆ ಅನುಷ್ಠಾನ ಹಾಗೂ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿಸುವ ನಿಟ್ಟಿನಲ್ಲಿ ಮಕ್ಕಳ ಹಕ್ಕುಗಳು, ಬಾಲ್ಯ ವಿವಾಹ ನಿಷೇಧ ಕಾನೂನು ಮತ್ತು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಕಾಯ್ದೆ ಕುರಿತು ಅರಿವು ಕಾರ್ಯಕ್ರಮ ಚಿಕ್ಕಮಗಳೂರು ನಗರದ ಡಿಎಸಿಜಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆಯಿತು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರವೀಂದ್ರ ಹೆಗ್ಡೆಯವರು ಮಾತನಾಡಿ, ಬಾಲ್ಯ ವಿವಾಹ, ಬಾಲ ಕಾರ್ಮಿಕ ಪದ್ಧತಿಯಂತಹ ಸಾಮಾಜಿಕ ಅನಿಷ್ಟ ಪದ್ಧತಿಯ ನಿರ್ಮೂಲನೆಗೆ ಸಾಕಷ್ಟು ಪ್ರಚಾರಗೊಳಿಸಿ ಜಾಗೃತಿ ಹಾಗೂ ಜನರಲ್ಲಿ ಕಾನೂನಿನ ಅರಿವು ಮೂಡಿಸಲು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಶ್ರಮಿಸಬೇಕು ಎಂದರು. ಸದಸ್ಯ ಕಾರ್ಯದರ್ಶಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಕ್ಕಳ ರಕ್ಷಣಾಧಿಕಾರಿಗಳು ಎಲ್ಲ ಸೇರಿ ಇಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ತಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಎಲ್ಲ ಶಿಕ್ಷಕ ವೃಂದದವರ ಸಹಾಯದೊಂದಿಗೆ ಇದರೊಳಗೆ ಕಾನೂನು ಅಂದರೆ ಏನಿದು, ನೀವು SSLC ವರೆಗೆ ನಿಮ್ಮ ಇದರೊಳಗೆ ಕಲಿತಿರ್ತೀರಿ. ಭಾರತದ ಸಂವಿಧಾನದ ಅಡಿಯಲ್ಲಿ ಏನೇನು ಹಕ್ಕುಗಳಿದೆ ಅದಕ್ಕೆ ನಾವು ಹೆಚ್ಚಿಗೆ ಮಹತ್ವ ಕೊಡ್ತೀವಿ, ಕರ್ತವ್ಯದ ಬಗ್ಗೆ ಕೊಡೋದಿಲ್ಲ ಅನ್ನೋದು ನಿಮಗೂ ಗೊತ್ತು. ನಾವು ಕರ್ತವ್ಯಗಳ ಬಗ್ಗೆ ಲಕ್ಷ್ಯ ಕೊಡಬೇಕು. ಹಕ್ಕುಗಳು, ಕರ್ತವ್ಯಗಳು ಅದೆಲ್ಲ ಕಲಿತಿರ್ತೀವಿ. ಹೇಗೆ ಒಂದು ದೇಶ ಹೇಗೆ ನಡೆಯುತ್ತೆ, ಇದರೊಳಗೆ ಯಾವ್ಯಾವ ಸರ್ಕಾರದಲ್ಲಿ ಯಾವ್ಯಾವುದು ವಿಂಗಗಳಿರ್ತದೆ, ಸಂವಿಧಾನದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಓದಿರ್ತೀರಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತೆಲ್ಲ ಇದೆ ಅಂತೇಳಿ ಓದಿದ್ದೀರಾ ಇಲ್ವಾ? ಬಂದಿದೆಯಲ್ಲ. ಅದರೊಳಗೆ ನಾವು ನ್ಯಾಯಾಂಗದಲ್ಲಿ ಇದ್ದವರು ನಿಮ್ಮ ಎದುರುಗಡೆ ಈಗ ಬಂದಿದ್ದೀವಿ. ಯಾಕೆ ನ್ಯಾಯಾಂಗದವರು ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದರೆ, ನಮ್ಮ ನ್ಯಾಯಾಂಗ ಅಂದರೆ ನಿಮಗೆಲ್ಲ ಗೊತ್ತಿದ್ದಾಗೆ ಶಾಸಕಾಂಗ ಅಂದರೆ ಶಾಸನಗಳನ್ನು ರಚನೆ ಮಾಡುತ್ತೆ. ಅಂದರೆ ಕಾಯ್ದೆಗಳನ್ನ ನಾವು ಕಾಯ್ದೆ ಅಂತ ಹೇಳ್ತೀವಲ್ಲ, ಆಕ್ಟ್ ಅಂತ ಹೇಳಿ ಹೇಳ್ತೀವಿ, ಅದನ್ನ ರಚನೆಯನ್ನ ಶಾಸಕಾಂಗ ಮಾಡುತ್ತದೆ. ಆ ಕಾಯ್ದೆ ಸರಿ ಇದೆಯಾ ಇಲ್ವಾ, ಅದರೊಳಗೆ ಅದನ್ನ ಬಳಕೆ ಅಂದ್ರೆ ಸರಿ ಇದೆಯಾ ಇಲ್ಲ ಅನ್ನೋದ ತೀರ್ಮಾನವನ್ನ ನ್ಯಾಯಾಂಗ ಮಾಡುತ್ತೆ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ಮಾತನಾಡಿ, ಬಾಲ್ಯ ವಿವಾಹಗಳನ್ನು ತಡೆಗಟ್ಟಲು ವಿವಿಧ ಇಲಾಖೆಗಳ ಸಹಕಾರ ಅತ್ಯಗತ್ಯವಾಗಿದೆ. ಆದ್ದರಿಂದ ಎಲ್ಲ ಇಲಾಖೆಗಳು ಈ ಕುರಿತು ಸೂಕ್ತ ಕ್ರಮ ವಹಿಸಿ ಬಾಲ್ಯ ವಿವಾಹ ನಡೆಸುತ್ತಿರುವ ಕುರಿತು ಕರೆ ಬಂದ ಕೂಡಲೇ ಅಧಿಕಾರಿಗಳು ತಕ್ಷಣ ಅದನ್ನು ತಡೆಯಲು ಸೂಕ್ತ ಕ್ರಮ ವಹಿಸಿ, ಒಂದು ವೇಳೆ ತಮಗೆ ಏನಾದರೂ ಸಮಸ್ಯೆಯಾದಲ್ಲಿ ನನಗೂ ಸಹ ಕರೆ ಮಾಡಿ ತಿಳಿಸಿ ಎಂದು ಸೂಚನೆ ನೀಡಿದರು. ಲೋಪದೋಷಗಳೇನಿದೆ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡತಕ್ಕಂಥದ್ದು ನ್ಯಾಯಾಲಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅಧಿಕಾರ ಸಂವಿಧಾನದ ಅಡಿಯಲ್ಲಿ. ಸಂವಿಧಾನದ ಪೀಠಿಕೆಯಲ್ಲಿ ಬರ್ತದೆ, ವಿ ದಿ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು ಅಥವಾ ನಾಗರಿಕರಾದ ನಾವು. ಅಂದ್ರೆ ಇಲ್ಲಿ ಯಾವುದೇ ಜಾತಿ, ವರ್ಗ, ವರ್ಣ, ಲಿಂಗ ತಾರತಮ್ಯ ಮಾಡದೆ ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು ಮತ್ತು ತಪ್ಪು ಮಾಡಿದ್ರೆ ಕಾನೂನಿನ ಶಿಕ್ಷೆ ಎಲ್ಲರಿಗೂ ಕೂಡ ಇರ್ತದೆ. ಡಿಸ್ಪ್ಯಾರಿಟಿ ಅಂತಕ್ಕಂಥದ್ದು ಇಲ್ಲ. ಇದು ಆರ್ಟಿಕಲ್ 14 ಅಲ್ಲಿ ಸಂವಿಧಾನದಲ್ಲಿ ಬರ್ತಕ್ಕಂಥದ್ದು. ಮಿನಿಮಮ್ ಆಗಿ ಗೊತ್ತಿರುತ್ತೆ, ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಇರ್ತಕ್ಕಂಥ ಹಕ್ಕುಗಳು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳು, ಮತ್ತೆ ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂತಹ ಸ್ಪೆಷಲ್ ಪ್ರಿವಿಲೇಜಸ್ ಏನಿದೆ, ಇವೆಲ್ಲ ಕೂಡ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಬರ್ತಕ್ಕಂಥದ್ದು. ಈ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ತಮ್ಗೆ ಗೊತ್ತಾಗಿದೆ, ಮಕ್ಕಳು ಅಂತಂದ್ರೆ ಯಾವ ಏಜ್ ವರ್ಗು ಬರ್ತದೆ, 18 years ವರೆಗೂ ಬರ್ತದೆ. 18 years ಒಳಗಡೆ ಇರ್ತಕ್ಕಂಥದ್ದು ಅವರೆಲ್ಲ ಕೂಡ ಮಕ್ಕಳು ಅಂತಕ್ಕಂಥದ್ದು ಬರ್ತದೆ. NCC ಕಾನೂನು, ಈ ದೇಶದ ಕಾನೂನುಗಳು ಎಲ್ಲಿಂದ ಶುರುವಾಗ್ತದೆ ಅಂತಂದ್ರೆ ಚೈಲ್ಡ್ನಿಂದ ವೂಮ್ ಅಂತ ಕರೀತೀವಿ. ತಾಯಿಯ ಗರ್ಭದಲ್ಲಿರ್ತಕ್ಕಂತಹ ಭ್ರೂಣದಿಂದ ಕೂಡ ಈ ದೇಶದ ನಾಗರಿಕತೆ ಅಂತಕ್ಕಂಥದ್ದು ಆ ಮಗುವಿನಿಂದ ಶುರುವಾಗ್ತದೆ. ಯಾಕೆ ತಾಯಿ ಗರ್ಭದಲ್ಲಿ ಇರ್ತಕ್ಕಂತಹ ಭ್ರೂಣವನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿರ್ತದೆ, ಇದಕ್ಕೂ ಈ ಭ್ರೂಣ ಇದೆಯಲ್ಲ, ತಾಯಿ ಗರ್ಭದಲ್ಲಿ ಇರ್ತಕ್ಕಂತಹ ಭ್ರೂಣಕ್ಕೂ ಈ ಆಕ್ಟ್, ಪೋಕ್ಸೋ ಆಕ್ಟ್ ನಿಕಟವಾಗಿರ್ತಕ್ಕಂತಹ ಸಂಬಂಧ ಇದೆ. ಫುಲ್ ಫಾರ್ಮ್ ಏನ್ ಹೇಳ್ತದೆ ಪೋಕ್ಸೋ ಕಾಯ್ದೆದು? ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್ ಅಂತ ಹೇಳ್ಬಿಟ್ಟು 2012ರಲ್ಲಿ ಬಂದಿರ್ತಕ್ಕಂಥ. ವಿಶೇಷವಾಗಿ ಈ ಅಡೋಸೆನ್ಸ್ ಏಜ್ ಅಲ್ಲಿ ಇರ್ತಕ್ಕಂತಹ ಮಕ್ಕಳಿಗೆ ಈ ಆಕ್ಟ್ ಏನಿದೆ, ಇದು ಪೋಕ್ಸೋ ಕಾಯ್ದೆ ಏನಿದೆ,
ಇದರ ಅರಿವನ್ನ ಮೂಡಿಸ್ತಕ್ಕಂಥದ್ದು ತೀವ್ರ ಅವಶ್ಯಕತೆ ಇರ್ತದೆ. ಈ ಚೈಲ್ಡ್ ನಾನು ಪರಿಚಯ ಹೇಳಿದ್ರು ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರು ಅಂತೇಳಿ. ಅಲ್ಲಿ ಮಕ್ಕಳ ಕಲ್ಯಾಣ ಅಂತ ಹೇಳಿದ್ರೆ ಮಕ್ಕಳ ಯಾರು 18 ವರ್ಷದಿಂದ 0 to 18 ವರ್ಷದ ಒಳಗಿದ್ದಾರೆ ಅವರ ಕಲ್ಯಾಣಕ್ಕಾಗಿರುವಂತ ಒಂದು ಸಮಿತಿ. ಇದು JJ ಆಕ್ಟ್ ನ ಅಡಿಯಲ್ಲಿ ರಚನೆ ಆಗಿರುವಂತಹ ಸಮಿತಿ. ಹಾಗಾಗಿ ನೀವೆಲ್ಲರೂ ಈ ಆಕ್ಟಿನ ಒಳಗೆ 18 ವರ್ಷದ ಒಳಗಿರೋದ್ರಿಂದ ಸಹಜವಾಗಿ ನೀವು ಈ JJ ಆಕ್ಟ್ ನ ಏನು ಬರುತ್ತೆ ಅದರ ಫಲಾನುಭವಿಗಳು ಆಗಿರ್ತೀರಿ. ಅಂದ್ರೆ ಫಲಾನುಭವಿಗಳು ಅದನ್ನ ಏನು ಎಫೆಕ್ಟ್ ಆಗ್ತದೆ ಅದನ್ನ ತಡೆಯುವಂತ ಹಂತದಲ್ಲಿ ಇರುವಂತವರಾಗಿರ್ತೀರಿ. ಹಾಗೆ ನಮಗೆ ಗೊತ್ತಿದೆ ಇಂದಿನ ಮೊದಲೆಲ್ಲ ನಾವು ಹೇಳ್ತಾ ಇದ್ವಿ ಅಂತೇಳಿ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತೇಳಿ. ಆದ್ರೆ ಇವತ್ತಿನ ಕಾನೂನು ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಇಲ್ಲ ಇವತ್ತಾಗ ನಮ್ಮ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತಿದೆ ಅಂತ ಹೇಳಿಲ್ಲ, ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂತೇಳಿ ಹೇಳ್ತಾ ಇದೆ. ಹಾಗಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೆ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ಒಟ್ಟೊಟ್ಟಾಗಿ ಹೆಚ್ಚಿನ ಕಾರ್ಯಕ್ರಮ ನಾವು ಜಿಲ್ಲೆಯಾದ್ಯಂತ ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದೀವಿ. ಆ ನಿಟ್ಟಿನಲ್ಲಿ ಮುಖ್ಯವಾಗಿ ನಾವು ಈ ಬಾಲ್ಯ ವಿವಾಹ ಹಾಗೆ ಪೋಕ್ಸೋ ಕಾಯ್ದೆ ಏನಿದೆ ಇದರ ಕುರಿತಾಗಿ ಹೆಚ್ಚಿನ ತಿಳುವಳಿಕೆಯನ್ನ ಶಾಲಾ ಕಾಲೇಜು ಮಟ್ಟಗಳಲ್ಲಿ ಮಾಡ್ತಾ ಇದ್ವಿ. ಯಾಕಂದ್ರೆ ಉದ್ದೇಶ ಇಷ್ಟೇ, ಕಳೆದ ನಾವು ನಮ್ಮ ಹೆಚ್ಚಿನದಾಗಿ ನಾವು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ಸಲುವಾಗಿ 18 ವರ್ಷದ ಒಳಗಿನ ವಯಸ್ಸಿನವ್ರನ್ನ ನಾವು ಮಕ್ಕಳು ಅಂತ ಕರಿತೀವಿ JJ ಆಕ್ಟ್ ಅಲ್ಲಿ. ಆ ನಿಟ್ಟಿನಲ್ಲಿ ಮಕ್ಕಳ ಕುರಿತಾಗಿ ಏನೇನು ಕಾನೂನುಗಳಿದ್ದಾವೆ ಅವರ ರಕ್ಷಣೆಗೆ ಸಂಬಂಧಪಟ್ಟಂಗೆ ಅವ್ರ ಮೇಲೆ ದೌರ್ಜನ್ಯ ಆದ್ರೆ ಇರ್ತಕ್ಕಂಥ ಕಾನೂನುಗಳು, ಆ ಕಾನೂನುಗಳ ಬಗ್ಗೆ ಮಾಹಿತಿ ನೋಡುದು ಯಾಕೆ ಇವತ್ತಿನ ಅನಿವಾರ್ಯತೆ ಇದೆ ಅಂದ್ರೆ ನಾವು ಬಹುಶಃ ನಮ್ಮ ಜಿಲ್ಲೆಯ ಡಾಟಾವನ್ನ ಕಳೆದ ಸಾಲಿನಲ್ಲಿ ನೋಡಿದಾಗ 163ರಷ್ಟು ಪೋಕ್ಸೋ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ವರದಿಯಾಗಿದ್ದಾವೆ. ಈ ಸಂದರ್ಭದಲ್ಲಿ DCPU ಸಂತೋಷ್, DDPU ರಂಗನಾಥ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.